ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಡಲೆಪುರಿ ಚಿತ್ರಾನ್ನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಫಸ್ಟು ಉಪ್ಪಿನ ಕಡಲೆಪುರಿ ಅಥವಾ ಸಪ್ಪೆ ಕಡಲೆಪುರಿ, ನೆಕ್ಸ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಕಡಲೆಬೀಜ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟೊಮೆಟೊ ಮತ್ತು ಕಡಲೆಪಪ್ಪನ್ನು ಪುಡಿ ಮಾಡಿರೋಂಥ ಪೌಡರ್, ಅರಿಶಿನ ಪುಡಿ, ನಿಂಬೆಹಣ್ಣು, ಲಾಸ್ಟಲ್ಲಿ ಉಪ್ಪು. ಇಷ್ಟು ಸಾಮಾನು ನಿಮಗೆ ಬೇಕಾಗುತ್ತೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಫಸ್ಟಾಗಿ ನಾವು ಎಣ್ಣೆ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಇಷ್ಟನ್ನು ನಾನು ಮಿಶ್ರಣ ಮಾಡಿ ಮಡಗಿದ್ದೀನಿ. ಅದನ್ನು ಈಗ ಸಾಸಿವೆ ಕಡಲೆಬೇಳೆ ಎಲ್ಲ ಚಿಟ್ಲುತ್ತಿದೆ. ಈಗ ಇದೆಲ್ಲ ಸ್ವಲ್ಪ ಚಿಟ್ಲಿದಾದ್ಮೇಲೆ ಫಸ್ಟಿಗೆ ಕಡಲೆ ಬೀಜ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತದನಂತರ ಇದೊಂದು ಸ್ವಲ್ಪ ಬ್ರೌನಿಷ್ ಆಗಿ ಕ್ರಂಚಿಯಾಗಿರಬೇಕು. ಇದನ್ನು ನಾರ್ಮಲಾಗಿ ಎಲ್ಲರೂ ಕೇಳಿರ್ತೀರ, ಪಫ್ಡ್ ರೈಸ್ ಅಂತಾರೆ. ಇದರಲ್ಲಿ ಮಂಡಕ್ಕಿ ಅಂತ ನಾನು ಮಾಡ್ತಿರೋದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಭಾಷೆನಲ್ಲಿ ಮಾತಾಡ್ತಾರೆ. ಸೊ ನಾನು ಇದನ್ನು ಮಂಡಕ್ಕಿ ಅಂತ ಹೇಳ್ತಿದ್ದೀನಿ, ಅಥವಾ ಕಡಲೆಪುರಿ ಚಿತ್ರಾನ್ನ. ಈಗ ಕಡಲೆ ಬೀಜ ಫ್ರೈ ಆಗಿದೆ. ಆನಿಯನ್ ಹಾಕ್ತಿದ್ದೀನಿ. ಆನಿಯನ್ ಲೈಟಾಗಿ, ಏನು ಬ್ರೌನ್ ಆಗೋದೇನು ಬೇಡ, ಲೈಟಾಗಿ ಫ್ರೈ ಆಗಲಿ. ಇದ್ರ ಜೊತೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನೊಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ. ಇದು ಸ್ವಲ್ಪ ಫ್ರೈ ಆಗಲಿ. ನೀವು ಪೂರಿ ತಗೊಂಡಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ನಾನು ಸ್ವಲ್ಪ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ತೀವಿ. ನೋಡಿ, ನಿಮಗೆ ಎಷ್ಟು ಬೇಕು ಅದ್ರ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ನೋಡಿ, ಈಗ 1 ಟೊಮೆಟೊ ತಗೊಂಡಿದ್ದೀನಿ. ಇದು ಹಾಕ್ತಿರ್ಲಿ. ನಂತರ ನಾನು ಒಂದು ಬೌಲಲ್ಲಿ ವಾಟರ್ ತಗೊಂಡಿದ್ದೀನಿ. ಅದಕ್ಕೆ ಈ ಪಫ್ಡ್ ರೈಸ್ ಹಾಕ್ತಿದ್ದೀನಿ, ಅಂದರೆ ಕಡಲೆಪುರಿ. ಇದನ್ನು ಈ ರೀತಿ ಹಾಕಿ ಒಂದು 2 ಮಿನಿಟ್ಸ್ ಸಾಕು. ಅದು ಸ್ವಲ್ಪ ನೆನಿಬೇಕು. ನೋಡಿ, ಈ ರೀತಿ ನೆಂದಿರೋದನ್ನು 2 ಮಿನಿಟ್ಸ್ ಬಿಟ್ಬಿಡಿ. ನೋಡಿ, ಈ ಥರ ಹೋಲ್ ಜರಡಿ ತಗೊಂಡು ಇದನ್ನು ವಾಟರ್ ಚೆನ್ನಾಗಿ ಹೀರಿರಬೇಕಿದು. ಇದನ್ನು ಹೀಗೆ ಮಾಡಿ, ಎಲ್ಲರೂ ಕೇಳ್ಬೋದು ಇದು ಮುದ್ದೆ ಆಗಲ್ವಾ, ತಿನ್ನೋದಕ್ಕೊಂಥರ ಇರುತ್ತೆ ಅಂತ. ಫಸ್ಟ್ ಈ ಚಳಿ ಟೈಮಲ್ಲಿ ಅಟ್ಲೀಸ್ಟ್ ಸ್ನ್ಯಾಕ್ಸ್ ಥರ ಆದರೂ ಓಕೆ, ಬ್ರೇಕ್ಫಾಸ್ಟ್ ಅರ್ಜೆಂಟಾಗಿ ಮಕ್ಕಳಿಗೆ ಸ್ಕೂಲ್ಗೆ, ಮಕ್ಕಳು ಕಡಲೆಪುರಿ ತಿನ್ನಲ್ಲ ಅನ್ನೋರಿಗೆಲ್ಲ ಇದೊಂದು ಬೆಸ್ಟ್ ರೆಸಿಪಿ. ಆರಾಮಾಗಿ ಮಕ್ಕಳಿಗೆ ಚಿತ್ರಾನ್ನ ಥರ ಮಾಡಿ ಇದನ್ನು ಕೊಡ್ಬೋದು. ಯಾಕಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ.
ನಂತರ ಇದಾಗಿದೆ. ಈಗ ನಾವು 1/2 ಸ್ಪೂನ್ ಅರಿಶಿನ ಹಾಕ್ಕೊತಿದ್ದೀವಿ. ಅದನ್ನು ಸ್ವಲ್ಪ ಹೊತ್ತು ತಿರುಗಿಸ್ಕೊಟ್ಟು ನಾನು ಇನ್ನೊಂದು ಸ್ವಲ್ಪ ಉಪ್ಪು ಶಾರ್ಟೇಜ್ ಅನಿಸ್ತು, ಉಪ್ಪು ಹಾಕ್ತಿದ್ದೀನಿ. ಈಗ ಇದೇನು ನಾವು ಪಫ್ ರೈಸ್ ಮಾಡ್ಕೊಂಡಿದ್ದೀವಿ ಅದನ್ನು ಇದ್ರೊಳಗಡೆ ಹಾಕೋಣ. ನೋಡಿ, ಈ ರೀತಿ ಹಿಂಡಿ ನಾವು ಈ ರೀತಿ ಹಾಕಬೇಕಾಗುತ್ತೆ. ನೋಡಿ, ಈಗ ಇದನ್ನು ನಾವು ಈ ರೀತಿ ಲೈಟಾಗಿ ತಿರುಗಿಸ್ಕೊಡೋಣ. ವಯಸ್ಸಾದವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬ್ಯಾಚಲರ್ಸು ಎಲ್ಲರೂ ಟ್ರೈ ಮಾಡ್ಬೋದು. ಮಳೆ ಬರ್ತಿದ್ರೆ ಇದನ್ನು ತಿನ್ಕೊಂಡು ಆರಾಮಾಗಿ ಕಾಫಿ ಕುಡಿತಿದ್ರೆ ಅದ್ರ ಮಜಾನೇ ಬೇರೆ. ತದನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕೋವಾಗಲೇ ನಮಗೆ 1-2 ಸ್ಪೂನಷ್ಟು ಕಡಲೆಪಪ್ಪು ಪೌಡರ್, ಇದನ್ನು ಹಾಕಿದ್ರೇ ಬೆಸ್ಟು. ನೀವು ಕಡಲೆಪಪ್ಪುನ ಆರಾಮಾಗಿ ಹಾಕ್ಬೋದು, ಬಟ್ ಆದರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ. ನಾರ್ಮಲ್ ಕಡಲೆಪಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕಾಗಿ ಕಡಲೆಪಪ್ಪನ್ನ ನಾವು ಪೌಡರ್ ಮಾಡಿ ಹಾಕ್ಕೊಳ್ಬೇಕು, ಆಗ ತಿನ್ನೋದಕ್ಕೆ ಟೇಸ್ಟಿಯಾಗಿ. ಈಗ ನಾನು ಸರ್ವ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.